ಜೀವನದ ಸಂದರ್ಭಗಳ ಬಗ್ಗೆ ಅಳಲು ನಿಮಗೆ ಎಂದಾದರೂ ಅನಿಸಿದರೆ ಶ್ರೀಕೃಷ್ಣನ ಜೀವನ ಚರಿತ್ರೆಯನ್ನು ಒಮ್ಮೆ ನೋಡಿ. ಇದು ಖಂಡಿತವಾಗಿಯೂ ನಿಮ್ಮ ಕಣ್ಣೀರನ್ನು ನಿಲ್ಲಿಸುತ್ತದೆ. ಭಗವಾನ್ ಕೃಷ್ಣನು ಜೈಲಿನಲ್ಲಿ ಜನಿಸಿದನು ಮತ್ತು ಹುಟ್ಟಿದ ತಕ್ಷಣ ಹರಿಯುವ ಯಮುನಾ ನದಿಯನ್ನು ದಾಟಿ ಗೋಕುಲಕ್ಕೆ ಕರೆದೊಯ್ಯಲಾಯಿತು. ಮೂರನೆಯ ದಿನದಲ್ಲಿಯೇ ರಾಕ್ಷಸನು ಅವನನ್ನು ಕೊಲ್ಲಲು ಪ್ರಯತ್ನಿಸಿದನು ಮತ್ತು ಅಲ್ಲಿಂದ ಅವನು ತನ್ನ ಮಾರಣಾಂತಿಕ ಸುರುಳಿಯಿಂದ ನಿರ್ಗಮಿಸುವವರೆಗೂ ಹೋರಾಟಗಳ ಸರಣಿಯನ್ನು ಪ್ರಾರಂಭಿಸಿದನು. ನೀವು ಈ ಜಗತ್ತಿನಲ್ಲಿ ಯಾರೇ ಆಗಿರಲಿ, ನೀವು ಬದುಕಿರುವವರೆಗೂ ನೀವು ಹೋರಾಟಗಳನ್ನು ಎದುರಿಸಬೇಕಾಗುತ್ತದೆ ಎಂದು ಶ್ರೀಕೃಷ್ಣನ ಜೀವನವು ನಮಗೆ ಹೇಳುತ್ತದೆ. ಅದು ಶ್ರೀಕೃಷ್ಣನಾಗಲಿ ಅಥವಾ ದೈವಿಕ ಅವತಾರವಾದ ಭಗವಾನ್ ರಾಮನಾಗಿರಲಿ, ಸ್ವತಃ ದೇವರು ಕೂಡ ಲೌಕಿಕ ಸವಾಲುಗಳಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಆದರೆ ಶ್ರೀಕೃಷ್ಣನು ಯಾವುದರ ಬಗ್ಗೆಯೂ ದೂರಲಿಲ್ಲ. ಅವರು ಎಲ್ಲಾ ಪರಿಸ್ಥಿತಿಯನ್ನು ಎದುರಿಸಿದರು ಮತ್ತು ಜಯಿಸಿದರು. ಭಗವಾನ್ ಕೃಷ್ಣನು ನಮಗೆ ಸಂದರ್ಭಗಳಿಂದ ಓಡಿಹೋಗದೆ ಅವುಗಳನ್ನು ನೇರವಾಗಿ ಎದುರಿಸಲು ಸಲಹೆ ನೀಡುತ್ತಾನೆ, ಏಕೆಂದರೆ ಕ್ರಿಯೆಗಳನ್ನು ಮಾಡುವುದು ಮಾನವ ಜೀವನದ ಆದ್ಯ ಕರ್ತವ್ಯವಾಗಿದೆ. ನಾವು ಕ್ರಿಯೆಗಳ ಮೂಲಕ ಮಾತ್ರ ಕಷ್ಟಗಳನ್ನು ಜಯಿಸಬಹುದು. ಪ್ರತಿಯೊಬ್ಬ ವ್ಯಕ್ತಿಯು ಜೀವನದಲ್ಲಿ ತನ್ನದೇ ಆದ ಕರ್ತವ್ಯಗಳನ್ನು ಹೊಂದಿದ್ದಾನೆ. ಅಪೇಕ್ಷಿತ ಅಥವಾ ಅಪೇಕ್ಷಿಸದಿದ್ದರೂ ಅದು ಪೋಷಕರು ಅಥವಾ ಮಕ್ಕಳ ಕಡೆಗೆ ಅಥವಾ ಉನ್ನತ ಸ್ಥಾನಗಳನ್ನು ಆಕ್ರಮಿಸಿಕೊಂಡಾಗ ರಾಷ್ಟ್ರದ ಕಡೆಗೆ. ಕೆಲವರು ತಮ್ಮ ಕರ್ತವ್ಯಗಳನ್ನು ಮನಪೂರ್ವಕವಾಗಿ ಪೂರೈಸುತ್ತಾರೆ, ತಮ್ಮ ಜವಾಬ್ದಾರಿಗಳನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ಇತರರು ಒತ್ತಡದಲ್ಲಿ ತಮ್ಮ ಕರ್ತವ್ಯಗಳನ್ನು ಪೂರೈಸುತ್ತಾರೆ. ಆದಾಗ್ಯೂ ಕರ್ತವ್ಯದ ನಿಜವಾದ ಸಾರವು ಬಾಹ್ಯ ಒತ್ತಡದಲ್ಲಿ ಅಲ್ಲ, ಆದರೆ ಒಬ್ಬರ ಸ್ವಂತ ಇಚ್ಛೆಯಿಂದ ಪ್ರೇರೇಪಿಸಲ್ಪಟ್ಟ ಜವಾಬ್ದಾರಿಗಳನ್ನು ಸ್ವೇಚ್ಛೆಯಿಂದ ಪೂರೈಸುವುದರಲ್ಲಿದೆ. ಜೀವನದಲ್ಲಿ ಕರ್ತವ್ಯ ಪ್ರಜ್ಞೆಯಿಲ್ಲದೆ ದುಡಿಯುವುದು ಹಸಿವು ಇಲ್ಲದೆ ಊಟ ಮಾಡಿದಂತೆ. ಅಂತಹ ಸನ್ನಿವೇಶದಲ್ಲಿ ಮಾನವರು ತಮ್ಮ ಕರ್ತವ್ಯಗಳನ್ನು ಉತ್ಸಾಹದಿಂದ ನಿರ್ವಹಿಸಬೇಕು. ಅನೇಕ ಬಾರಿ ವೈಫಲ್ಯಗಳು ನಮ್ಮನ್ನು ಸಣ್ಣದಾಗಿ ಭಾವಿಸುತ್ತವೆ, ದುಃಖ ಮತ್ತು ನಿರಾಶೆಯನ್ನು ಅನುಭವಿಸುವಂತೆ ಮಾಡುತ್ತದೆ. ಅಂತಹ ಸಮಯದಲ್ಲಿ ನಿಮ್ಮ ಕನಸುಗಳನ್ನು ಈಡೇರಿಸಲು ನೀವು ಬಯಸಿದರೆ ನೀವು ಹೋರಾಟಗಳನ್ನು ಎದುರಿಸಬೇಕಾಗುತ್ತದೆ ಎಂಬುದನ್ನು ನೀವು ಯಾವಾಗಲೂ ನೆನಪಿನಲ್ಲಿಟ್ಟುಕೊಳ್ಳಬೇಕು. ಆದ್ದರಿಂದ ವೈಫಲ್ಯದ ನಂತರ ಧೈರ್ಯವನ್ನು ಕಳೆದುಕೊಳ್ಳಬೇಡಿ ಮತ್ತು ನಿಮ್ಮ ಕನಸುಗಳಿಗಾಗಿ ಶ್ರಮಿಸುತ್ತಿರಿ. ವೈಫಲ್ಯವು ಮಾನವರಲ್ಲಿ ಆತ್ಮವಿಶ್ವಾಸವನ್ನು ಕಡಿಮೆ ಮಾಡುತ್ತದೆ. ಅಂತಹ ಸಂದರ್ಭಗಳಲ್ಲಿ ನಿಮ್ಮ ಬಗ್ಗೆ ನಿಮಗೆ ನಂಬಿಕೆ ಇರಬೇಕು. ನೀವು ಎಲ್ಲಿ ತಪ್ಪು ಮಾಡಿದ್ದೀರಿ ಎಂಬುದನ್ನು ಅರ್ಥ ಮಾಡಿಕೊಳ್ಳಿ, ನಿಮ್ಮ ತಪ್ಪುಗಳಿಂದ ಕಲಿಯಿರಿ ಮತ್ತು ಮತ್ತೆ ಪ್ರಯತ್ನಿಸಿ. ನೀವು ಖಂಡಿತವಾಗಿಯೂ ಯಶಸ್ಸನ್ನು ಸಾಧಿಸುವಿರಿ. ಕೆಲಸದಲ್ಲಿ ಅಥವಾ ಜೀವನದ ಯಾವುದೇ ಹಾದಿಯಲ್ಲಿ ಯಾವುದೇ ವೈಫಲ್ಯದ ನಂತರ ನಿಮ್ಮೊಳಗೆ ಬದಲಾವಣೆಯನ್ನು ನೀವು ಅನುಭವಿಸುವಿರಿ. ಈ ಬದಲಾವಣೆಯು ಒಳ್ಳೆಯದು ಮತ್ತು ಕೆಟ್ಟದ್ದಾಗಿರಬಹುದು. ಆದ್ದರಿಂದ ನಿಮ್ಮೊಳಗೆ ಯಾವುದೇ ನಕಾರಾತ್ಮಕ ಬದಲಾವಣೆಯನ್ನು ನೀವು ಅನುಭವಿಸಿದರೆ ತಕ್ಷಣವೇ ಅದನ್ನು ನಿಲ್ಲಿಸಿ ಮತ್ತು ಸಕಾರಾತ್ಮಕ ಬದಲಾವಣೆಗಳ ಸಂವಹನವು ನಿಮ್ಮೊಳಗೆ ಸಂಭವಿಸಲಿ. ಎಂದಿಗೂ ಧೈರ್ಯವನ್ನು ಕಳೆದುಕೊಳ್ಳದವರು ಯಾವಾಗಲೂ ಬೇಗನೆ ಯಶಸ್ಸನ್ನು ಕಾಣುತ್ತಾರೆ. ನೀವು ನಿಮ್ಮ ಗುರಿಗಳನ್ನು ತ್ವರಿತವಾಗಿ ತಲುಪಲು ಬಯಸಿದರೆ ಪ್ರತಿ ಕಷ್ಟಕರ ಮತ್ತು ಸವಾಲಿನ ಪರಿಸ್ಥಿತಿಗೆ ನಿಮ್ಮನ್ನು ಸಿದ್ಧರಾಗಿರಿ. ಎಷ್ಟೇ ಕಷ್ಟದ ಸಂದರ್ಭಗಳಿದ್ದರೂ ಗಾಬರಿಯಾಗಬಾರದು. ವೈಫಲ್ಯದ ನಂತರ ನಕಾರಾತ್ಮಕ ಆಲೋಚನೆಗಳು ಮನಸ್ಸಿನಲ್ಲಿ ಬರುತ್ತವೆ ಎಂಬುದು ನಿಜ, ಆದರೆ ಈ ಆಲೋಚನೆಗಳು ನಮ್ಮ ಮೇಲೆ ಪ್ರಾಬಲ್ಯ ಸಾಧಿಸಲು ನಾವು ಬಿಡಬಾರದು. ವೈಫಲ್ಯದ ನಂತರ ನಕಾರಾತ್ಮಕ ಆಲೋಚನೆಗಳನ್ನು ಹೊಂದುವುದು ಸಾಮಾನ್ಯವಾಗಿದೆ, ಆದರೆ ಈ ಆಲೋಚನೆಗಳು ನಮ್ಮನ್ನು ಮೀರಿಸಲು ನಾವು ಬಿಡಬಾರದು. ಸೋಲಿನ ನಂತರವೂ ಸಕಾರಾತ್ಮಕ ಮನಸ್ಥಿತಿಯನ್ನು ಕಾಪಾಡಿಕೊಳ್ಳುವವರು ಯಾವಾಗಲೂ ಯಶಸ್ಸನ್ನು ಕಾಣುತ್ತಾರೆ. ಗುರಿಯನ್ನು ಸಾಧಿಸಲು ಪ್ರಮುಖ ವಿಷಯವೆಂದರೆ ನಿಮ್ಮ ಸಂಪೂರ್ಣ ಗಮನವು ನಿಮ್ಮ ಮೇಲೆ ಇರಬೇಕು. ಸಾಮಾನ್ಯವಾಗಿ ಜನರು ಇತರರು ಏನು ಹೇಳುತ್ತಾರೆಂದು ಯೋಚಿಸುತ್ತಾ ಸಮಯವನ್ನು ವ್ಯರ್ಥ ಮಾಡುತ್ತಾರೆ. ಕೆಲವರು ಈ ಆಲೋಚನೆಯಿಂದ ತುಂಬಾ ತೊಂದರೆಗೊಳಗಾಗುತ್ತಾರೆ. ಅವರು ತಮ್ಮ ಮೇಲೆ ಕೇಂದ್ರೀಕರಿಸಲು ಮರೆಯುತ್ತಾರೆ. ಇತರರ ಬಗ್ಗೆ ಯೋಚಿಸುವ ಮೊದಲು ನೀವು ನಿಮ್ಮ ಬಗ್ಗೆ ಯೋಚಿಸಬೇಕು ಮತ್ತು ನಿಮ್ಮ ಆದ್ಯತೆಗಳ ಮೇಲೆ ಕೇಂದ್ರೀಕರಿಸಬೇಕು. ನಿಮ್ಮ ಬಗ್ಗೆ ನೀವು ಹೆಚ್ಚು ಯೋಚಿಸಿದರೆ
ನಿಮ್ಮ ಗುರಿಗಳ ಕಡೆಗೆ ನೀವು ಹೆಚ್ಚು ಕೇಂದ್ರೀಕೃತ ಮತ್ತು ಸಮರ್ಪಿತರಾಗಿರುತ್ತೀರಿ. ಅದರಲ್ಲಿ ಸಮರ್ಪಣೆ ಮತ್ತು ಉತ್ಸಾಹದ ಇಂಧನ ಇದ್ದಾಗ ಮಾತ್ರ ಯಶಸ್ಸು ಸಾಧಿಸಲು ಸಾಧ್ಯ. ಸಮರ್ಪಣೆ ಮತ್ತು ಉತ್ಸಾಹವು ಬದ್ಧತೆಗೆ ಕಾರಣವಾಗುತ್ತದೆ ಮತ್ತು ಯಶಸ್ಸಿಗೆ ಜೀವನಕ್ಕೆ ಆಮ್ಲಜನಕದ ಅವಶ್ಯಕತೆಯಂತಹ ಬಯಕೆಯ ಅಗತ್ಯವಿರುತ್ತದೆ. ಸಮಯವು ತನ್ನದೇ ಆದ ವೇಗದಲ್ಲಿ ಚಲಿಸುತ್ತದೆ ಎಂದು ಎಲ್ಲರಿಗೂ ತಿಳಿದಿದೆ. ಅದು ನಿಧಾನವಾಗಿ ಅಥವಾ ವೇಗವಾಗಿಲ್ಲ. ಸಮಯದೊಂದಿಗೆ ಚಲಿಸುವವರಿಗೆ ಸಮಯವು ಉತ್ತಮವಾಗಿ ಕಾಣುತ್ತದೆ ಮತ್ತು ಹಿಂದುಳಿದವರಿಗೆ ಅಥವಾ ಹೊರದಬ್ಬಲು ಪ್ರಯತ್ನಿಸುವವರಿಗೆ ಕೆಟ್ಟದಾಗಿ ತೋರುತ್ತದೆ. ಸಮಯದ ನಿರ್ವಹಣೆ ಇಲ್ಲದಿರುವವರೆಗೆ ಸಮಯವು ನಮ್ಮ ನಿಯಂತ್ರಣವನ್ನು ಮೀರಿ ಉಳಿಯುತ್ತದೆ. ಸಮಯವು ಜೀವನದ ವ್ಯಾಖ್ಯಾನವಾಗಿದೆ ಏಕೆಂದರೆ ಜೀವನವು ಸಮಯದಿಂದ ಮಾಡಲ್ಪಟ್ಟಿದೆ. ಸಮಯವನ್ನು ಬುದ್ಧಿವಂತಿಕೆಯಿಂದ ಬಳಸುವುದು ಜೀವನವನ್ನು ಬುದ್ಧಿವಂತಿಕೆಯಿಂದ ಬಳಸುವುದು. ಸಮಯ ವ್ಯರ್ಥ ಮಾಡುವುದು ಜೀವನವನ್ನು ನಾಶಪಡಿಸುತ್ತದೆ. ಸಮಯ ಯಾರಿಗಾಗಿಯೂ ಕಾಯುವುದಿಲ್ಲ. ಅದು ನಿರಂತರವಾಗಿ ಸೆಕೆಂಡುಗಳು, ನಿಮಿಷಗಳು, ಗಂಟೆಗಳು, ದಿನಗಳು, ತಿಂಗಳುಗಳು ಮತ್ತು ವರ್ಷಗಳ ರೂಪದಲ್ಲಿ ಚಲಿಸುತ್ತದೆ. ಅಜ್ಞಾತ ದಿಕ್ಕಿನ ಕಡೆಗೆ ಹೋಗುತ್ತದೆ ಮತ್ತು ನಂತರ ಶೂನ್ಯತೆಯಲ್ಲಿ ಕರಗುತ್ತದೆ. ಭಗವಾನ್ ಕೃಷ್ಣ ಹೇಳುತ್ತಾನೆ, ಸಮಯವನ್ನು ವ್ಯರ್ಥ ಮಾಡಬೇಡಿ ಏಕೆಂದರೆ ಜೀವನವು ಸಮಯದಿಂದ ಮಾಡಲ್ಪಟ್ಟಿದೆ. ಸಮಯ ಮತ್ತು ಸಾಗರದ ಅಲೆಗಳು ಯಾರಿಗೂ ಕಾಯುವುದಿಲ್ಲ. ಸಮಯವನ್ನು ಪೂರ್ಣವಾಗಿ ಮತ್ತು ಸರಿಯಾಗಿ ಬಳಸಿಕೊಳ್ಳುವುದು ನಮ್ಮ ಕರ್ತವ್ಯ. ನಮ್ಮಲ್ಲಿ ಅನೇಕರು ಕ್ಷುಲ್ಲಕ ವಿಷಯಗಳಲ್ಲಿ ನಮ್ಮ ಸಮಯವನ್ನು ವ್ಯರ್ಥ ಮಾಡುತ್ತಾರೆ. ವ್ಯರ್ಥವಾದ ಅನ್ವೇಷಣೆಗಳಲ್ಲಿ ಅದನ್ನು ಹಾಳು ಮಾಡುತ್ತಾರೆ. ಸಮಯ ಎನ್ನುವುದು ಒಂದು ನಿರ್ದಿಷ್ಟ ಪ್ರಮಾಣದಲ್ಲಿ ಮನುಷ್ಯರಿಗೆ ನೀಡಲ್ಪಟ್ಟ ವಿಷಯವಾಗಿದೆ, ಆದರೆ ಅತಿಯಾದ ದುರುಪಯೋಗವೂ ಇದೆ ಎಂಬುದು ಆಶ್ಚರ್ಯಕರವಾಗಿದೆ. ಎಷ್ಟು ಜನರು ನಮ್ಮ ಸಮಯವನ್ನು ಅಗತ್ಯ ಮತ್ತು ಉಪಯುಕ್ತ ಕೆಲಸಗಳಿಗೆ ವ್ಯಯಿಸುತ್ತಾರೆ ಮತ್ತು ಸ್ನೇಹಿತರೊಂದಿಗೆ ಸುತ್ತಾಡುವುದು, ಹರಟೆ, ಮನರಂಜನೆ, ಸೋಮಾರಿತನ ಇತ್ಯಾದಿ ನಿರರ್ಥಕ ಚಟುವಟಿಕೆಗಳಿಗೆ ಎಷ್ಟು ಖರ್ಚು ಮಾಡುತ್ತಾರೆ ಎಂದು ಎಷ್ಟು ಜನರು ಯೋಚಿಸುತ್ತಾರೆ? ನಾವು ಖಾತೆಯನ್ನು ಇಟ್ಟುಕೊಂಡರೆ ನಾವು ನಮ್ಮ ಜೀವನದ ಗಮನಾರ್ಹ ಭಾಗವನ್ನು ವ್ಯರ್ಥ ಮಾಡುತ್ತೇವೆ ಎಂಬುದು ಸ್ಪಷ್ಟವಾಗುತ್ತದೆ. ನಾವು ಪ್ರತಿ ನಿಮಿಷ, ಗಂಟೆ, ದಿನವನ್ನು ಪರಿಣಾಮಕಾರಿಯಾಗಿ ಬಳಸಿದರೆ ನಾವು ಜೀವನದಲ್ಲಿ ದೊಡ್ಡ ಯಶಸ್ಸನ್ನು ಸಾಧಿಸಲು ಯಾವುದೇ ಕಾರಣವಿಲ್ಲ. ಸಮಯವನ್ನು ವ್ಯರ್ಥ ಮಾಡುವ ಮೊದಲ ಶತ್ರು ಕಾರ್ಯವನ್ನು ನಂತರದ ಅವಧಿಗೆ ಮುಂದೂಡುವುದು. ನಾವು ಅದನ್ನು ನಾಳೆ ಮಾಡುತ್ತೇವೆ ಎಂದು ಹೇಳುತ್ತೇವೆ ಮತ್ತು ಕ್ಷಮಿಸಿ, ನಮ್ಮ ಹೆಚ್ಚಿನ ಸಮಯ ವ್ಯರ್ಥವಾಗುತ್ತದೆ. ಇಂದು ಮಾಡಬೇಕಾದ ಕೆಲಸವಿದ್ದರೆ ಇಂದೇ ಮಾಡು, ಅದನ್ನು ನಾಳೆಗೆ ಮುಂದೂಡಬೇಡಿ. ನೆನಪಿಡಿ, ಪ್ರತಿಯೊಂದು ಕಾರ್ಯಕ್ಕೂ ತನ್ನದೇ ಆದ ಅವಕಾಶವಿದೆ ಮತ್ತು ಅವಕಾಶವು ಆ ಕಾರ್ಯವು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತದೆ. ಅವಕಾಶ ತಪ್ಪಿ ಹೋದ ನಂತರ ಕೆಲಸದ ಮಹತ್ವವು ಕೊನೆಗೊಳ್ಳುತ್ತದೆ ಮತ್ತು ಹೊರೆ ಹೆಚ್ಚಾಗುತ್ತದೆ. ಸೋಮಾರಿತನವು ಸಮಯದ ದೊಡ್ಡ ಶತ್ರು. ಇದು ಅನೇಕ ರೂಪಗಳಲ್ಲಿ ವ್ಯಕ್ತಿಯನ್ನು ತೆಗೆದುಕೊಳ್ಳುತ್ತದೆ ಮತ್ತು ಆಗಾಗ್ಗೆ ವಿಶ್ರಾಂತಿಯ ನೆಪದಲ್ಲಿ ಅವರ ಸಮಯವನ್ನು ವ್ಯರ್ಥ ಮಾಡಲು ಕಾರಣವಾಗುತ್ತದೆ. ದಣಿದಿದ್ದರೆ ನಿದ್ರೆಗಾಗಿ ವಿಶ್ರಾಂತಿ ಕೆಟ್ಟದ್ದಲ್ಲ, ವಾಸ್ತವವಾಗಿ ಇದು ಒಳ್ಳೆಯದು. ಆದರೆ ನೀವು ಎಚ್ಚರವಾದಾಗ ತಕ್ಷಣವೇ ನಿಮ್ಮ ಕೆಲಸದಲ್ಲಿ ನಿಮ್ಮನ್ನು ತೊಡಗಿಸಿಕೊಳ್ಳಿ, ಏಕೆಂದರೆ ಅದು ಒಬ್ಬ ವ್ಯಕ್ತಿಯು ತನ್ನ ಹಣೆಬರಹವನ್ನು ರೂಪಿಸುವ ಸಮಯ. ಕಬ್ಬಿಣವು ತಣ್ಣಗಾಗುವಾಗ ಅದರ ಮೌಲ್ಯವನ್ನು ಕಳೆದುಕೊಳ್ಳುತ್ತದೆ, ಹಾಗೆಯೇ ಅವಕಾಶವು ಹಾದು ಹೋದಾಗ ವ್ಯಕ್ತಿಯ ಪ್ರಯತ್ನವು ವ್ಯರ್ಥವಾಗುತ್ತದೆ. ಹೆಚ್ಚಿನ ಕೆಲಸದ ಸಾಮರ್ಥ್ಯವನ್ನು ಪಡೆಯಲು ವಿಶ್ರಾಂತಿ ಅಗತ್ಯ, ಆದರೆ ಅದರ ಸಮಯವನ್ನು ಸಹ ನಿರ್ಧರಿಸಬೇಕು. ಒಂದು ಹಳ್ಳಿಯ ಹೊರಗೆ ಒಂದು ಸಣ್ಣ ಗುಡಿಸಲಿನಲ್ಲಿ ವಾಸಿಸುವ ಸಂತನ ಬಗ್ಗೆ ಒಂದು ಕಥೆಯಿದೆ. ಸಂತರು ದಿನವಿಡೀ ಧ್ಯಾನದಲ್ಲಿ ಕುಳಿತು ನಡುವೆ ಜೋರಾಗಿ ಕೂಗಿದರು, ನೀವು ಬಯಸಿದ್ದನ್ನು ಸಾಧಿಸುವಿರಿ. ಗ್ರಾಮದ ಜನರು ಗುಡಿಸಲನ್ನು ದಾಟಿ ಈ ಹೇಳಿಕೆಯನ್ನು ಕೇಳಿದರು. ಪುಣ್ಯಾತ್ಮನಿಗೆ ಹುಚ್ಚು ಹಿಡಿದಿದೆ ಎಂದು ಎಲ್ಲರೂ ಕಿಚಾಯಿಸುತ್ತಿದ್ದರು. ಒಂದು ದಿನ ಊರಿಗೆ ಒಬ್ಬ ಹೊಸ ವ್ಯಕ್ತಿ ಬಂದ. ಪೂಜ್ಯರ ಗುಡಿಗೆ ಹೋದಾಗ ಅವರು ಅದೇ ಮಾತು ಕೇಳಿದರು. ನೀವು ಏನನ್ನು ಬಯಸುತ್ತೀರೋ ಅದನ್ನು ಸಾಧಿಸುವಿರಿ. ಇದನ್ನು ಕೇಳಿ ಅವನು ಗುಡಿಸಲಿಗೆ ಹೋದನು. ಸ್ವಲ್ಪ ಸಮಯದ ನಂತರ ಸಾಧು ಕಣ್ಣು ತೆರೆದು ಅಲ್ಲಿದ್ದ ವ್ಯಕ್ತಿಯನ್ನು ನೋಡಿದರು. ಸಾಧು ಹೇಳುತ್ತಿರುವುದನ್ನು ಅವನು ಕೇಳಿದನು. ಆ ವ್ಯಕ್ತಿ ಅವನಿಗೆ ನಮಸ್ಕರಿಸಿ, ಗುರುದೇವ, ನಾನು ತುಂಬಾ ಬಡವನಾಗಿದ್ದೇನೆ. ನಿನ್ನ ಮಾತುಗಳು ನನ್ನ ಬಡತನವನ್ನು ಹೋಗಲಾಡಿಸಬಹುದೇ?
ನಾನು ಸಂಪತ್ತನ್ನು ಪಡೆಯಬಹುದೇ? ಸಂತನು ಹೇಳಿದನು, ನನ್ನ ಮಾತುಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ಈ ಮಾತುಗಳು ನಿಜವಾಗಬಹುದು. ನಾನು ನಿಮಗೆ ವಜ್ರ ಮತ್ತು ಮುತ್ತು ನೀಡುತ್ತೇನೆ, ಅವರ ಸಹಾಯದಿಂದ ನೀವು ಶ್ರೀಮಂತರಾಗಬಹುದು. ಮುತ್ತು ಮತ್ತು ವಜ್ರದ ಬಗ್ಗೆ ಕೇಳಿದ ವ್ಯಕ್ತಿಗೆ ತುಂಬಾ ಸಂತೋಷವಾಯಿತು. ನಿಮ್ಮ 2 ಕೈಗಳನ್ನು ಚಾಚಿಯೇ ಎಂದು ಸಂತರು ಹೇಳಿದರು. ಆ ವ್ಯಕ್ತಿ ತನ್ನ ಕೈಗಳನ್ನು ಚಾಚಿದನು. ಸಂತನು ಒಂದು ಕೈಯ ಮೇಲೆ ತನ್ನ ಕೈಯನ್ನು ಇಟ್ಟು ಹೇಳಿದನು, ಇದೊಂದು ವಜ್ರ, ಇದನ್ನು ಸಮಯ ಎಂದು ಕರೆಯಲಾಗುತ್ತದೆ. ಇದು ಪ್ರಪಂಚದಲ್ಲೇ ಅತ್ಯಂತ ಅಮೂಲ್ಯವಾದ ವಸ್ತುವಾಗಿದೆ. ಇದು ನಿಮ್ಮ ಕೈಯಿಂದ ಜಾರಿಕೊಳ್ಳಲು ಬಿಡಬೇಡಿ. ಅದನ್ನು ನಿಮ್ಮ ಮುಷ್ಟಿಯಲ್ಲಿ ಹಿಡಿದುಕೊಳ್ಳಿ. ಮನುಷ್ಯನು ಇರಿಸಿದನು. ಮತ್ತೊಂದೆಡೆ ಅವನ ಕೈ ಮತ್ತು ಸಂತ ಹೇಳಿದರು, ಇದು ಮುತ್ತು, ಅದರ ಹೆಸರು ತಾಳ್ಮೆ. ನಿಮ್ಮ ಜೀವನದಲ್ಲಿ ಕೆಟ್ಟ ಸಮಯ ಬಂದಾಗಲೆಲ್ಲ ತಾಳ್ಮೆ ಎಂಬ ಈ ಮುತ್ತು ಹಿಡಿದುಕೊಳ್ಳಿ. ಈ ಮುತ್ತು ಇರುವವರೆಗೆ ನಿಮ್ಮ ಜೀವನದಲ್ಲಿ ಯಾವುದೇ ದುಃಖವಿಲ್ಲ. ಸಮಯ ಮತ್ತು ತಾಳ್ಮೆಯೇ ಜೀವನದಲ್ಲಿ ಎಲ್ಲವೂ. ಅವುಗಳಿಂದ ನಾವು ಜೀವನದಲ್ಲಿ ಎಲ್ಲವನ್ನೂ ಸಾಧಿಸಬಹುದು. ನಮ್ಮ ವಿಡಿಯೋವನ್ನು ಇಷ್ಟಪಟ್ಟರೆ ಇದನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇಂತಹ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ಚಂದಾದಾರರಾಗಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಜೈ ಶ್ರೀ ಕೃಷ್ಣ.